ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಮುನವಳ್ಳಿ ಗ್ರಾಮಗಳಿಂದ ಒಂದು ಭಕ್ತಿ, ಸಂಸ್ಕೃತಿ ಮತ್ತು ಕ್ರೀಡಾ ವೈಭವದ ವಿಶೇಷ ವರದಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗನ್ಮಾತೆ ತೋಪಿನ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿದೆ. ಡಿಸೆಂಬರ್ 30, 2025ರಂದು ಮುನವಳ್ಳಿಯಲ್ಲಿ ಇರುವಂತಹ ಶ್ರೀ ದುರ್ಗಾದೇವಿಗೆ ಮಹಾತ್ಮ ಗಾಂಧಿಯವರ ತತ್ವದಂತೆ ಪ್ರಾಣಿ ಹಿಂಸೆ ಇಲ್ಲದೆ ಸಾತ್ವಿಕ ಪೂಜಾ ವಿಧಾನದಲ್ಲಿ ಆರಾಧನೆ ನೆರವೇರಿಸಲಾಗಿದೆ. ದೇವಿಯ ಕೃಪೆಯ ನಂತರ ಉಡಿ ತುಂಬುವ ಕಾರ್ಯಕ್ರಮ ಭಕ್ತಿ ಭಾವದಿಂದ ನಡೆಯಿತು. ಇಲ್ಲಿ ಬಂಕಾಪುರ ತೋಪಿನ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರ ನೋಡೋಣ. ಹಲೋ, ಇದು ತೋಪಿನ ದುರ್ಗಾದೇವಿ ಉದ್ಭವ ಮೂರ್ತಿ, ಭೂಮಿ ಒಳಗೆ ಉದ್ಭವ ಮೂರ್ತಿ. ಸಣ್ಣ ಕೂಸ ಆಗಿ ಬಿಜಾಪುರ ಕಡೆ ಬಂದ ತಾಯಿ ಐತಿ. ಇಲ್ಲಿ ತೋಪಿನ ವನ ಇದ್ದಿದ್ದು ಅದನ್ನು ನೋಡಿ ವಾಸ ಆದಾಕಿ ಒಂದು ರಾತ್ರಿ ಬಿಟ್ಟು ಮೊದಲೇ ರಾತ್ರಿ ದಿವಸ ಬಂದು ನೋಡಿದ್ರೆ ತಾಯಿ ಉದ್ಭವ ಆಗಿದ್ದು ಭೂಮಿ ಒಳಗೆ. ಇಲ್ಲಿ ಕಣಜಿಗೆ ಇಲ್ಲಿ ಅಂತೇಳಿ ಐತಿ. ರಜಪೂತ್ರ ಸಮಾಜದವರು ಬಂದು ನೋಡ್ತಾರೆ. ಮೊದಲೇ ಮಂಗಳವಾರ ಉಡಿ ತುಂಬುತ್ತಾರೆ. ಅವರು ಉಡಿ ತುಂಬಿದ ಮ್ಯಾಗ ಜಾತ್ರೆ ಜರುಗುತ್ತದೆ. ಬೇಸ್ತಾರ ಅಲ್ಲಿ ಊರೊಳಗೊಂದು ಗುಡಿ ದೇವಸ್ಥಾನ ಐತಿ. ಆ ದೇವಸ್ಥಾನದಿಂದ ಮೆರವಣಿಗೆ ಜರ್ಮನಿಂದ ಬರ್ತಾಳೆ ಇಲ್ಲಿಗೆ, ಈ ಗುಡಿಗೆ. ಬಂದರೆ ಶುಕ್ರವಾರ ಬೆಳಿಗ್ಗೆ ಜಾತ್ರೆ ಚಾಲು ಆಗೈತಿ. ಮಂಗಳೂರು ಮಠ ಜಾತ್ರೆ. ಇಲ್ಲಿ ಉದ್ಭವ ಮೂರ್ತಿ ತಾಯಿ ಏನು ಅಗದಿ ಸುತ್ತಮುತ್ತ ಹಳ್ಳಿನ ಭಕ್ತರು ಎಲ್ಲರೂ ದೂರದಿಂದ ಭಕ್ತರು ಬರ್ತಾರೆ. ಶಕ್ತಿ ಅವತಾರದಾಕಿ ಹೆಚ್ಚಿನ ಪದವಿ, ಹೆಚ್ಚಿನ ಆಸೆ, ಹೆಚ್ಚಿನ ಇದು ಭಕ್ತರಿಗೆ ಅವ್ರು ಏನು ಮಾಡಿಕೊಂಡು ನಿರೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ ಅವರೆಲ್ಲ ಕೆಲಸ ಪಾಸ್ ಆಗಿದ್ದಾವೆ. ಹೀಗಾಗಿ ಹೆಚ್ಚಿನ ಭಕ್ತರು ಹೆಚ್ಚಿನ ಪ್ರವಳಿ ಜಾತ್ರೆ ಹಾಕಿದ್ದು ನಡೀತೈತಿ. ಮುಂದೆ ಇನ್ನೂ ದೊಡ್ಡ ಜಾತ್ರೆ ಆಗ್ತೈತೆ ರೀ. ಏನು ಪ್ರವಳಿ ಸಿಕ್ಕಾಪಟ್ಟೆ ಮಾಯಿನ ಹೊನದಾಗಿದ್ದಕ್ಕೆ ಹಿಂದೆ ಕ್ಯಾದಗಿ ಬಾವಿ ಇಲ್ಲಿ ಹಾಕಿದ್ದು. ಇನ್ನು ಅಲ್ಲಿ ಇದಕ್ಕೆ ಇಲ್ಲಿ ಉದ್ಭವ ಮತ್ತು ಹಳ್ಳಿ ಮರದಾಗ ಉದ್ಭವ ಅದಕ್ಕೆ ತಾಯಿಕೆ ಸಣ್ಣ ಕೂಸಾಗಿ ರಜಪೂತ್ರ ಸಮಾಜದಾಗ ಬಂದೈತಿ. ಬಂಕಾಪುರದ ಗ್ರಾಮದ ದೇವತಿ ತೋಪಿನ ದುರ್ಗಾದೇವಿ ಅಂತಂದ್ರೆ ಇಲ್ಲಿ ಹದ್ದು ಇರೋದಕ್ಕೆ ಮುನವಳ್ಳಿ ಅಂತ ಸೇರಿ ಬಂಕಾಪುರ ಕೂಡಿ ಎರಡು ಭಕ್ತರು ಕೂಡಿಸಿ ಜಾತ್ರೆ ಮಾಡ್ತಾರೆ. ಇನ್ನು ಅಗ್ರಿ ಇದರಿಂದ ಜಾತ್ರೆ ಜಗಳ ಕದ್ನ ಇನ್ನು ಆಕ್ಸಿಡೆಂಟ್ ಅಂಥದ್ದು ಏನೂ ಆಗೋದಿಲ್ಲ. ಇಲ್ಲಿ ಹಾಕಿದ್ದು ಅಗ್ರಿ ಶಾಂತಿಯಿಂದ ಜಾತ್ರೆ 8 ದಿವಸ, ಮಂಗಳವಾರ ಮಠ 8 ದಿವಸ ಜಾತ್ರೆ ನಡೆಸ್ತೀವಿ. ಹೆಚ್ಚಿನ ಭಕ್ತರು ಕೊಲ್ಲಾಪುರ, ಸೊಲ್ಲಾಪುರ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಬಂಕಾಪುರ, ಮುಂಡಗೋಡು, ದಾವಣಗೆರೆ, ಶಿವಮೊಗ್ಗ, ಇನ್ನು ಬಿಜಾಪುರ, ಗುಲ್ಬರ್ಗ ಭಾಳ ದೂರದಿಂದ ಭಕ್ತರು, ಬೆಂಗಳೂರು, ಬೆಳಗಾವಿ, ಭಾಳ ದೂರದಿಂದ ಭಕ್ತರು ಬರ್ತಾರೆ. ಹಲೋ ರೀ, ಇಲ್ಲಿ 3 ದಿವಸ ಕುಸ್ತಿ ನಡೀತೈತಿ. ಶನಿವಾರ, ಐತಾರ, ಸೋಮವಾರ 3 ದಿವಸ ಜಂಗಿ ಕುಸ್ತಿ, ರಾಜ ಮಟ್ಟದ ಕುಸ್ತಿ ನೋಡಂಗಿರ್ತವೆ. ಇಲ್ಲಿ ಅಗದಿ ಇದರಿಂದ ಕುಸ್ತಿ ನಡೀತೈತಿ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ ಅಮ್ಮಗಳಿಂದ ಪೂಜೆ ಮಾಡ್ಕೊಂಡು ಬಂದ್ವಿ. 5 ತಲೆಮಾರು ಪೂಜೆ ಆಗಿತ್ತು ಅನ್ನೋದು. ಅದ್ರ ಮೇಲ್ಪಟ್ಟ ಕೆದರಪ್ಪ ಆದ್ಮ್ಯಾಗ ನಿಂಗಪ್ಪ ಆದ್ಮ್ಯಾಗ ಕಾಶಪ್ಪ ಆದ್ಮ್ಯಾಗ ಸುಮಂತಪ್ಪ, ಲಕ್ಷ್ಮಣ. ನಾವು ಈಗ ಅಕ್ಷರ ಇಲ್ಲಿ ಪೂಜೆ ಮಾಡೋ ನಾವು ತಲೆಂತೆಲ್ಲ ನಾವು ಪೂಜೆ ಮಾಡೋದು ಇಲ್ಲಿ. ಮತ್ತು ಇತರ ಯಾರು ಇದು ಇಲ್ಲ. ಅಷ್ಟು ಮಕ್ಕಳು ಎಲ್ಲ ಕೂರಿಸ್ಕೊಂಡು ನಾವು ಪೂಜೆ ಮಾಡ್ತೀವಿ. ಇಲ್ಲಿ ನವರಾತ್ರಿ 2 ದೇವಸ್ಥಾನದ ಬಂಕಾಪುರ ಊರೊಳಗೊಂದು ಅಲ್ಲಿ ದುರ್ಗಮ್ಮ ದೇವಸ್ಥಾನ ಐತಿ. ಅಲ್ಲಿ ದೀಪ ಹಾಕಿರ್ತೀವಿ, ಅಲ್ಲಿ ಇದು ಮಾಡಿರ್ತೀವಿ. ಇಲ್ಲೊಂದು ದೀಪ ಹಾಕಿರ್ತೀವಿ ಇರ್ತೀವಿ ರೀ. ಇನ್ನು 9 ದಿವಸ ನವರಾತ್ರಿ ಇರ್ತೀವಿ ನಾವು. ಅದರ ಮೇಲ್ಪಟ್ಟ ಹೋಮ, ಏನು ದುರ್ಗಾಷ್ಟಮಿಯಾದಾಗ ಬನ್ನಿ ಮುಡಿದ್ಮ್ಯಾಗ ಕಾಣಿಕೆ ಆಕತಿ. ತಾಯಿದು ಊರೊಳಗೆ ದೇವಸ್ಥಾನದ ಕಾಣಿಕೆ ಆಕತಿ. ಹಿಂಡಿ ದಸರಾ ಇದಕ್ಕೆ ಇಲ್ಲಿ ಹೋಮ ಜರುಗಿಸ್ತೀವಿ. ಅಲ್ಲಿ ಊರೊಳಗೆ ಹೋಮ ಮಾಡ್ತೀವಿ ನಾವು, ಜರುಗಿಸ್ತೀವಿ. ಜನವರಿ 1, 2026ರಂದು ಜಗನ್ಮಾತೆ ದುರ್ಗಾದೇವಿಯ ಮೆರವಣಿಗೆ ಬಂಕಾಪುರ ಕಣಜಗಲಿಯಿಂದ ಶ್ರೀದೇವಿ ದೇವಸ್ಥಾನದವರೆಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ.
ಇಲ್ಲಿನ ಮಜಲು, ಹುಣ್ಣಿಮೆ ಸಮಾರಂಭ ಮತ್ತು ದೇವಸ್ಥಾನದ ಶೋಭೆ ಭಕ್ತರನ್ನ ಮಂತ್ರಮುಗ್ಧಗೊಳಿಸಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅರಳೆಲೆ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೆಂಡದ ಮಠದ ಸಿದ್ದಯ್ಯ ಮಹಾಸ್ವಾಮಿಗಳು ಮತ್ತು ಶರಣಬಸವೇಶ್ವರ ದಾಸೋಹ ಮಠದ ಶಿವದೇವ ಶರಣರು ವಹಿಸಿದ್ರು. ಇದೇ ವೇಳೆ ಶನಿವಾರ, ಭಾನುವಾರ ಹಾಗೂ ಸೋಮವಾರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದು, ಜಾನಪದ ಕಲಾ ತಂಡಗಳು, ಗೀಗಿ ಪದ ಕಲಾ ಮೇಳಗಳು ಮತ್ತು ಸವಾಲ್ ಭಜನಾ ಕಾರ್ಯಕ್ರಮಗಳು ಜಾತ್ರೆಯ ವೈಭವನ್ನ ಇನ್ನಷ್ಟು ಹೆಚ್ಚಿಸಿದೆ. ನಮ್ಮ ಅಲ್ಪ ಕಲೆಯನ್ನು ಬಿಟ್ಟು ಸುಮ್ಮನ ಅಂಗಡಿ ಮಾಲೀಕರು ₹101 ಕೊಟ್ಟಾರೆ. ಅವರಿಗೆ ಭಾರಿ ಆಗ್ಯಾರ. ಸುಮ್ಮನ ಅಂಗಡಿ ಮಾಲೀಕರು ನಮ್ಮ ಧಾರವಾಡ MLA ಸಾಹೇಬರು ವಿನಯ್ ಕುಲಕರ್ಣಿ ಅಣ್ಣವ್ರ ಗೆಳೆಯರ ಬಳಗ ಹಾಗೂ ಅಭಿಮಾನಿ ಬಳಗ ಈ ನಮ್ಮ ಅಲ್ಪ ಕಲೆಗೆ ಮೆಚ್ಚಿ ₹501 ಕೊಟ್ಟಾರ. ಅವ್ರಿಗೆ ಭಾರಿ ಆದೇನ. ಅಲ್ಲೇ ಎಡಕ್ಕೆ ಬಂದ ಹಿಡಿದು ಇದೆ. ಇದರ ಜೊತೆಗೆ ಜಗನ್ಮಾತೆ ತೋಪಿನ ದುರ್ಗಾದೇವಿ ಜಾತ್ರೆ ಮತ್ತು ಕುಸ್ತಿ ಸಮಿತಿ ಬಂಕಾಪುರ ಮುನವಳ್ಳಿ ಇವರ ಆಶ್ರಯದಲ್ಲಿ 3 ದಿನಗಳ ಕಾಲ ರಾಜ್ಯಮಟ್ಟದ ಜಂಗಿ ಬಯಲು ಕುಸ್ತಿ ಪಂದ್ಯಾವಳಿಗಳು ಕೂಡ ಜರುಗಿದೆ. ಕೊಲ್ಲಾಪುರ, ಸಾಂಗ್ಲಿ, ಮಿರಜ್, ದಾವಣಗೆರೆ, ಧಾರವಾಡ, ಬೆಳಗಾವಿ ಮತ್ತು ನಮ್ಮ ಹಾವೇರಿ ಜಿಲ್ಲೆಯ ಹೆಸರಾಂತ ಪೈಲ್ವಾನರು ಈ ಕುಸ್ತಿ ಕಣದಲ್ಲಿ ಪೈಪೋಟಿ ನಡೆಸಿದ್ರು. ನೋಡಿ, ಪ್ರಸಿದ್ಧ ಈ ಊರಿನ ಜನ ನನಗೆ ದುರ್ಗಾದೇವಿ ಕಮಿಟಿ ಮೆಂಬರ್ಗಳು ಕರೆದಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದ. ಪೈಲ್ವಾನರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಪ್ರತಿದಿನ ಯೋಗ್ಯತೆಯ ಆಧಾರಿತ ಇನಾಮುಗಳನ್ನು ಕೂಡ ನೀಡಲಾಗಿದೆ. ಕಡೆ ಕುಸ್ತಿ ನಿಮ್ಗೆ ಏನ್ ಅನ್ಸಿದೆ? ಖುಷಿಯಾಗಿದೆ. ಯಾವ ತರ ಖುಷಿಯಾಗಿದೆ? ಗುರುಗಳಿಗೆ ನಿಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಯಾವ ತರ ಖುಷಿಯಾಗಿದೆ? ಈ ಸಂದರ್ಭದಲ್ಲಿ ಶಿಗ್ಗಾವಿ ಮತ್ತು ಸವಣೂರ ಕ್ಷೇತ್ರದ ಶಾಸಕರು ಆಗಿರುವಂತಹ ಪೈಲ್ವಾನ್ ಯಾಸಿರ್ ಅಹಮದ್ ಖಾನ್ ಪಠಾಣ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹೆಸರಾಂತ ಮಾಜಿ ಪೈಲ್ವಾನರು ಆದ ಯಲ್ಲಪ್ಪ ದ್ವಾಸಿ, ಲಿಂಗರಾಜ್ ಹಳವಳ್ಳಿ, ಮುದುಕಪ್ಪ ಕುರಿ ಮತ್ತು ಬಂಕಾಪುರದ ಖ್ಯಾತ ಪೈಲ್ವಾನ್ ಬೆಂಕಿಚೆಂಡು ಬಹದ್ದೂರ್ ಹಮೀದ್ ಪಟೇಲ್ ಸಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಭಾಗಿಯಾಗಿ ಸಂತೋಷ ಪಡ್ತಾ ಬಂದಂತ ಎಲ್ಲ ಪೈಲ್ವಾನ್ ಬಂಧುಗಳಿಗೆ ತಾಲೂಕಿನ 400 ದೇವಸ್ಥಾನಗಳು ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಈ ವೇಳೆ ಸಾರ್ವಜನಿಕರು ರಾಜ್ಯ ಮತ್ತು ದೇಶ ವಿದೇಶದಲ್ಲಿ ಖ್ಯಾತಿ ಪಡೆದಿರುವಂತಹ ಬಂಕಾಪುರದ ಕುಸ್ತಿ ಪರಂಪರೆಗೆ ಗೌರವವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂಕಾಪುರದಲ್ಲಿ ಶಾಶ್ವತ ಕ್ರೀಡಾಂಗಣ ಮಂಜೂರು ಮಾಡಬೇಕು ಅಂತ ಸ್ಪಷ್ಟವಾಗಿ ಆಗ್ರಹ ಮಾಡಿದರು.
ಇಲ್ಲಿ ಬಂಕಾಪುರ ಹಾಗೂ ಮುನವಳ್ಳಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆ ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಚಿತ್ತೂರು ತಾಲೂಕಿಗೆ ಕ್ರೀಡಾಂಗಣ ಆವರಣವನ್ನು ಮಾಡಿಕೊಡಬೇಕು ಅಂತಂದು ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ತಾವು ಮುಖ್ಯಮಂತ್ರಿಗಳು ಈ ಸಂಭ್ರಮ ಕ್ರೀಡಾಂಗಣ ರಾಜ್ಯ ಮಟ್ಟದ ಕುಸ್ತಿ ಕಾರ್ಯಕ್ರಮವನ್ನು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3 ದಿನಗಳ ಕಾಲ ಕುಸ್ತಿಪಟುವನ್ನು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ತಾವು ದಯಾಳುಗಳಾಗಿ ತಾವು ಕುಸ್ತಿಪಟುವಕ್ಕೆ ಕ್ರೀಡಾಂಗಣವನ್ನು ಮಂಜೂರಾತಿ ಮಾಡಬೇಕು ಅನ್ನೋದು ಜನರ ಆಕ್ಷೇಪ. ಒಟ್ಟಾರೆ ಭಕ್ತಿ ಸಂಸ್ಕೃತಿ ಹಾಗೂ ಕ್ರೀಡೆಯ ಸಂಗಮವಾಗಿದ್ದ ಬಂಕಾಪುರ ಮುನವಳ್ಳಿ ದುರ್ಗಾದೇವಿ ಜಾತ್ರೆ ಜನಮನ ಸೆಳೆದಿದೆ. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.